ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ನಾನು ನಾರ್ಮಲ್ ನೀಡಲ್ನ ಬಳಸಿ ಯಾವ ರೀತಿಯಲ್ಲಿ ಕುಚ್ಚುಟದನ್ನು ಹಾಕೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಕೆಲವೊಂದು ಬೀಡ್ಸ್ಗಳನ್ನ ಕೂಡ ಇಲ್ಲಿ ಬಳಸಿರೋಂಥದ್ದು ನೋಡಿ. ಸ್ಟಾರ್ಟಿಂಗ್ನಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನೋಡಿ, ನಾರ್ಮಲ್ ಬೀಡ್ಸ್ಗೆ 2 ಎಳೆ ದಾರವನ್ನು ಹಾಕ್ಕೊಂಡಿದ್ದೀನಿ ನಾನು. ಈ ರೀತಿ ಡಿಸೈನ್ ಬರುತ್ತೆ. ಇನ್ನೂ ಕೂಡ ಮುಂದೆ ಡಿಸೈನ್ ಮಾಡ್ತಾ ಹೋಗಬೇಕು. ಫಸ್ಟಲ್ಲಿ ನಾನು 2 ಎಳೆ ದಾರ ತಗೊಂಡು ಒಂದು ಲಾಕನ್ನು ಮಾಡ್ಕೊತಿದ್ದೀನಿ. ಬಟ್ಟೆಯ ತುದಿ ಭಾಗದಲ್ಲಿ ಲಾಕ್ ಮಾಡಬೇಕು ನೋಡಿ. ಒಂದು 2 ಸರಿ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಆನಂತರ ಕೆಲವೊಂದು ಬೀಡ್ಸ್ಗಳನ್ನ ಹಾಕ್ತಾ ಹೋಗ್ತೀನಿ. ನಾನಿಲ್ಲಿ ಕಾಪರ್ ಕಲರ್ ಬೀಡ್ಸ್ನ ನೋಡಿರೋಂಥದ್ದು. ನೀವು ಬೇಕಾದ್ರೆ ಇಲ್ಲಿ ಮೋತಿ ಬೀಡ್ಸ್ ಆಗಿರ್ಬೋದು, ನಿಮಗೆ ಸ್ಯಾರಿ ಕಲರ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ಆ ರೀತಿ ಬೀಡ್ಸ್ಗಳನ್ನ ತೊಗೊಳ್ಳಿ. ಆಮೇಲೆ ಈ ಥರ ಟ್ಯೂಬ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ನಾನು. ಓಕೆನಾ. ಈ ರೀತಿ 2 ಬೀಡ್ಸ್ನ ಹಾಕಿ ನೋಡಿ, ಸ್ವಲ್ಪನೇ ಗ್ಯಾಪ್ ಕೊಟ್ಟು ಅಲ್ಲಿ ಲಾಕ್ ಮಾಡ್ತಾ ಬರಬೇಕು ನೋಡಿ. ರಿಟರ್ನ್ ತೊಗೊಂಡಿದ್ದೀನಿ ನಾನು. ಅದೇ ಟ್ಯೂಬ್ ಇದೆಯಲ್ವ, ಅದೇ ಇದರಿಂದನೇ ರಿಟರ್ನ್ ಕೂಡ ತೊಗೊಂಡಿದ್ದೀನಿ. ಇದೇ ಥರ ಡಿಸೈನ್ ಮಾಡಬೇಕು. ಆದಷ್ಟು ಸ್ಟ್ರೈಟಾಗಿ ಹೇಳ್ಕೊಡಿ, ಲೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ನಾನು ಕಾಪರ್ ಬೀಡ್ಸ್ನ ತೊಗೊತಿದ್ದೀನಿ. ಮತ್ತೊಂದು ಟ್ಯೂಬ್ ಬೀಡ್ಸ್ನ ತೊಗೊತಾ ಇರೋದು ಈ ರೀತಿ. ಓಕೆನಾ. ಹೀಗೆ 2 ಬೀಡ್ಸ್ನು ಈ ರೀತಿ ಹಾಕಿ ನಾನು ಒಂದಿಷ್ಟು ಗ್ಯಾಪ್ನ ತೊಗೊತಾ ಇದ್ದೀನಿ. ಒಂದು ಬೀಡ್ಸ್ ಲೆಂತ್ ಎಷ್ಟಿದೆಯೋ ಆ ಲೆಂತಿಗೆ ಬಂದು ತೊಗೊಬೇಕಾಗತ್ತೆ ನೋಡಿ. ಹೀಗೆ ಬಟ್ಟೆಗೆ ಲಾಕ್ ಮಾಡಿ ಮತ್ತು ಹಿಂಬದಿಯಿಂದ ಸೇಮ್ ಟ್ಯೂಬ್ ಬೀಡ್ಸಿಂದ ರಿಟರ್ನ್ ಮಾಡಬೇಕು. ಇದೇ ರೀತಿ ನಾನು ಕಾಪರ್ ಬೀಡ್ಸ್ ಬಂದುಬಿಟ್ಟು 4 ಮತ್ತು ಟ್ಯೂಬ್ ಬೀಡ್ಸ್ ಬಂದುಬಿಟ್ಟು 3 ಹಾಕ್ತೀನಿ. ಈ ಡಿಸೈನ್ ತುಂಬ ಈಸಿಯಾಗಿದೆ. ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ತೀನಿ, ನೋಡ್ಕೊಳ್ಳಿ. ಸ್ಟೆಪ್ನ ಸರಿಯಾಗಿ ನೋಡ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಇದನ್ನು ಮಾಡ್ಬೋದು. ಸಿಂಪಲ್ ಆಗಿದೆ. ಕ್ರೋಶಾ ಡಿಸೈನ್ ಬರಲ್ಲ ಅನ್ನೋರು ಇದನ್ನು ಹಾಕ್ಕೊಬೋದು. ಸ್ಯಾರಿಗೆ ಬೀಡ್ಸ್ಗಳಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಲುಕ್ ಬಂದುಬಿಟ್ಟು ನೋಡಿ ಈ ರೀತಿ. ಓಕೆನಾ. ನಾನಿಲ್ಲಿ 4 ಕಾಪರ್ ಬೀಡ್ಸ್ನ ನೋಡಿದ್ದೀನಿ. ಎಸ್ ನೋಡಿ, 4 ಕಾಪರ್ ಬೀಡ್ಸ್ ತೊಗೊಂಡು ಕೊನೆಯಲ್ಲಿ ನೋಡಿ ನಾನು ಟ್ಯೂಬ್ನ ಹಾಕದೆ ಬೀಡ್ಸ್ನ ಲಾಸ್ಟ್ ಬೀಡ್ಸ್ ಹಾಕಿರೋಂಥದ್ದು. ಆ ನಂತರ ಲಾಕ್ನ ಮಾಡ್ಕೊತಿದ್ದೀನಿ ಇಲ್ಲಿ. ಕಾಪರ್ ಬೀಡ್ಸ್ ಫಸ್ಟ್ ಮತ್ತು ಕೊನೆಯಲ್ಲಿ ತೊಗೊಬೇಕಾದಾಗ ಸ್ಟಾರ್ಟಿಂಗ್ನಲ್ಲಿ ನಾನು ಟ್ಯೂಬ್ ಬೀಡ್ಸ್ಗಳನ್ನ ಹಾಕ್ಕೊತಿಲ್ಲ ಇಲ್ಲಿ ನೋಡಿ. ಈ ರೀತಿ ಇಲ್ಲಿ ಲಾಕ್ ಮಾಡ್ಕೊತೀನಿ. ಲಾಕ್ ಆದಮೇಲೆ ಸೂಜಿನ ತೊಗೊಂಡು ನೋಡಿ, ಆ ಮಧ್ಯಭಾಗ ಬರುತ್ತಲ್ಲ, ಮಧ್ಯಭಾಗದಲ್ಲಿ ಟ್ಯೂಬ್ ಬೀಡ್ಸ್ ಇದೆಯಲ್ಲ, ಅಲ್ಲಿವರೆಗೂ ನಾವು ಹಿಂಬದಿಯಿಂದ ಲಾಕ್ ಮಾಡ್ಕೊಬೇಕಾಗತ್ತೆ. ಆನಂತರ ಫಸ್ಟ್ ಯಾವ ಪಾಯಿಂಟಲ್ಲಿ ಬಂದು ನೋಡಿ ಅದೇ ಪಾಯಿಂಟಿಗೆ ರಿಟರ್ನ್ ಮಾಡ್ತಿದ್ದೀನಿ ನಾನು. ಏನಾದರೂ ವಿಡಿಯೋ ಫಾಸ್ಟ್ ಅನಿಸಿದ್ರೆ ಸೆಟ್ಟಿಂಗ್ನಲ್ಲಿ ಹೋಗಿ ಸ್ವಲ್ಪ ಸ್ಲೋ ಮಾಡಿ ನೋಡ್ಕೊಳ್ಳಿ. ಈಗ ನೋಡಿ, ಟ್ಯೂಬ್ ಬೀಡ್ಸ್ ಇದಲ್ವ, 2 ಟ್ಯೂಬ್ ಬೀಡ್ಸ್ನ ಮಧ್ಯಭಾಗದಲ್ಲಿ ನಾನು ಸೂಜಿನ ರಿಟರ್ನ್ ಹೇಳ್ಕೊತಿದ್ದೀನಿ. ಆಮೇಲೆ ನಾನು ಇಲ್ಲೊಂದು ರೌಂಡ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಿರೋದು ನೋಡಿ ಈ ರೀತಿ. ಓಕೆನಾ. ಈ ರೌಂಡ್ ಬೀಡ್ಸ್ನ ಇನ್ಸರ್ಟ್ ಮಾಡಿ ಆನಂತರ ನೋಡಿ ಪಕ್ಕದಲ್ಲಿ 2 ಟ್ಯೂಬ್ ಬೀಡ್ಸ್ ಇದಲ್ವ, ಅದರ ಮಧ್ಯದಲ್ಲಿ ಒಂದು ಸೂಜಿನ ಎಂಡಿಂಗ್ ಭಾಗದಿಂದ ನಾನು ಎಳ್ಕೊತಾ ಇರೋದು. ಟೈಟಾಗಿ ಎಳ್ಕೊಳ್ಳಿ, ಬೀಡ್ಸು ಕರೆಕ್ಟಾಗಿ ಇನ್ಸರ್ಟ್ ಆಗಬೇಕು ನೋಡಿ ಈ ರೀತಿ. ಆನಂತರ ನೋಡಿ, ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ನಾನು ಮತ್ತೆ ರಿಟರ್ನ್ ತೊಗೊಂಡು ಲಾಕ್ ಮಾಡ್ಕೊತೀನಿ ಅದೇ ಪಾಯಿಂಟ್ನಲ್ಲೇ. ಎಷ್ಟು ಟೈಟಾಗುತ್ತೋ ಅಷ್ಟು ಟೈಟಾಗಿ ಎಳ್ಕೊಳ್ಳಿ. ಆವಾಗ ಆ ಮಧ್ಯಭಾಗದಲ್ಲಿ ಹಾಕಿರ್ತೀವಲ್ಲ ಬೀಡ್ಸು, ಅದು ಟೈಟಾಗಿ ಕೂರುತ್ತೆ. ಆನಂತರ ನೋಡಿ, ನಾನು 2 ಸರಿ ಲಾಕ್ ಮಾಡಿಕೊಂಡು ಚಿಕ್ಕ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಬರ್ತೀನಿ ನೋಡಿ ಈ ರೀತಿ. ಇದು 3mm ಬೀಡ್ಸು, ಗೋಲ್ಡನ್ ಕಲರ್ ತೊಗೊಂಡಿದ್ದೀನಿ ನಾನು. ಈ ಥರ ಬೀಡ್ಸ್ನ ಒಂದು 4 ಬೀಡ್ಸ್ನ ಹಾಕ್ಕೊತೀನಿ ಸುಜ್ಜಿಗೆ ನೋಡಿ. 4 ಬೀಡ್ಸ್ನ ಹಾಕ್ಕೊಂಡು ನೋಡಿ, ಇಲ್ಲಿ ಆ ಟ್ಯೂಬ್ ಇದೆಯಲ್ವ, ಆ ಬೀಡ್ಸ್ ಮೂಲಕ ಬಟ್ಟೆ ಒಳಭಾಗದಿಂದ ನಾನು ಪಾಸ್ ಮಾಡ್ಕೊತಿದ್ದೀನಿ ನೀಡಲ್ನ. ಆ ನಂತರ ಮತ್ತೆ ಟ್ಯೂಬ್ ಬೀಡ್ಸ್ ಹಿಂಭಾಗದಿಂದ ಫಸ್ಟ್ ಹೇಗೆ ಹೋಗಿದ್ವು ಅದೇ ರೀತಿ ರಿಟರ್ನ್ ಮತ್ತೆ ಸೂಜಿನ ಪಾಸ್ ಮಾಡ್ಕೊತೀನಿ. ಇದನ್ನು ಪಾಸ್ ಮಾಡ್ಕೊಬೇಕಾದ್ರೆ ಮುಂಬದಿಯಲ್ಲಿರುವಂತಹ ಒಂದು 3mm ಒಂದು ಬೀಡ್ಸ್ ಇದಲ್ವ, ಆ ಬೀಡ್ಸ್ ಮೂಲಕನೇ ಪಾಸ್ ಮಾಡ್ತಿರೋದು. ಆವಾಗಲೇ ಬೀಡ್ಸ್ಗಳು ಸೆಕ್ಯೂರಾಗಿ ನಿಲ್ಲುತ್ತೆ, ಇಲ್ಲಾಂದರೆ ಮೇಲೆ ಕೆಳಗೆ ಜಾರೋಗಿಬಿಡುತ್ತೆ. ಹೀಗೆ ರಿಟರ್ನ್ ತೊಗೊಬೇಕಾದ್ರೆ ಗಮನ ಇಟ್ಟು ತೊಗೊಳ್ಳಿ. ಆನಂತರ ನೋಡಿ, ಮತ್ತೆ ನಾನು 4 3mm ಬೀಡ್ಸ್ನ ತೊಗೊತಾ ಬರ್ತೀನಿ. ಫುಲ್ ಡಿಸೈನ್ ಕೂಡ ಅಷ್ಟೇ 4 ಬೀಡ್ಸ್ನ ಹಾಕ್ಕೊತಾ ಬರಬೇಕಾಗತ್ತೆ ಇಲ್ಲಿ ನೋಡಿ. 4 ಬೀಡ್ಸ್ನ ಹಾಕ್ಕೊಂಡು ಮತ್ತೆ ನಾನು ಟ್ಯೂಬ್ ಮೂಲಕ ಬಟ್ಟೆಯಿಂದ ನೀಡಲ್ನ ಪಾಸ್ ಮಾಡ್ಕೊತೀನಿ ನೋಡಿ.
ಟ್ಯೂಬ್ ಮೂಲಕ ನೋಡಿ ಹೀಗೆ ಈ ರೀತಿ ಪಾಸ್ ಮಾಡ್ಕೊತ ಬನ್ನಿ. ಆಮೇಲೆ ಮತ್ತೆ ರಿಟರ್ನ್ ಅದೇ ಬೀಡ್ಸ್ ಮೂಲಕ ಬಂದು 3 mm ಬೀಡಲ್ ಮೂಲಕ ರಿಟರ್ನ್ ಬರಬೇಕು. ಎಸ್ ನೋಡಿ ಇದೇ ರೀತಿ ನಾನು ಎಲ್ಲದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಡಿಸೈನ್ ತುಂಬಾ ಈಸಿ ಇದೆ, ಆರಾಮಾಗಿ ಮಾಡ್ಬೋದು. ನಾರ್ಮಲ್ ಮನೆಯಲ್ಲೇ ಸೂಜಿ ದಾರ ಇದ್ದರೆ ಸಾಕು ಮಾಡ್ಕೊಂಬಿಡ್ಬೋದು. ನೀವು ಸ್ಯಾರಿಗೆ ಯಾವ ಥರ ಮ್ಯಾಚ್ ಆಗುತ್ತೋ ಅದಕ್ಕೆ ತಕ್ಕನಾಗಿ 2 ದಾರವನ್ನು ತೊಗೊಂಡಿದ್ದೆ ಕಲರ್ ಮ್ಯಾಚಿಂಗು. ನಾನಿಲ್ಲಿ ನಾರ್ಮಲಾಗಿ ಗೋಲ್ಡನ್ ಕಲರ್ನ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಕಾಪರ್ ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ. ಕಾಪರ್ ಬೀಡ್ಸ್ ಬೇಡ ಅಂತ ಹೇಳಿದ್ರೆ ನಿಮಗೆ ಇಷ್ಟ ಆಗುವಂತಹ ಬೀಡ್ಸ್ಗಳನ್ನ ಮೋತಿ ಬೀಡ್ಸು ಅಥವಾ ಹಾಗೆ ಸ್ಯಾರಿಗೆ ಮ್ಯಾಚ್ ಆಗುವಂತಹ ಕಲರ್ ಕ್ರಿಸ್ಟಲ್ ಬೀಡ್ಸ್ನೆಲ್ಲ ಆ್ಯಡ್ ಮಾಡ್ಕೊಬೋದು. ಆವಾಗ ಲುಕ್ ವೈಸ್ ಇನ್ನೂ ಬ್ರೈಟಾಗಿ ಕಾಣುತ್ತೆ. ನೋಡಿ ಈ ರೀತಿ ಕೊನೆ ಪಾಯಿಂಟಿಗೆ ಬಂದಿದ್ದೀವಿ. ಅಂದರೆ ಒಂದು 4 ಬೀಡ್ಸ್ನ ಲಾಸ್ಟ್ ತೊಗೊತಾ ಇರೋದು ನಾನು. ಈಗಲೂ ಕೂಡ 4 ಬೀಡ್ಸ್ನ ತೊಗೊತಿರೋದು ನೋಡಿ. ಆ ನಂತರ ನೋಡಿ ಕೊನೆಯಲ್ಲಿ ಈ ರೀತಿ ನಾನು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡೋಕ್ಕಿಂತ ಮುಂಚೆ 3 mm ಬೀಡ್ಸ್ ಒಳಭಾಗದಲ್ಲಿ ಪಾಸ್ ಮಾಡ್ಕೊತೀನಿ. ಆವಾಗ ಸೆಕ್ಯೂರ್ ಆಗುತ್ತೆ ಲಾಸ್ಟು ಲಾಕ್ ಮಾಡೋವಂಥದ್ದು. ನೋಡಿ ಈ ಕೊನೆಯಲ್ಲಿ ಬಂದು ನಾನು ಟೈಟಾಗಿ ಲಾಕ್ ಮಾಡ್ಕೊತೀನಿ. ಇಲ್ಲೊಂದು 2 ಟೈಮ್ಸ್ ನೀವು ಸೂಜಿ ಮೇಲೆ ಒಂದು 2 ಸರಿ ದಾರ ತಂದು ಟೈಟಾಗಿ ಲಾಕ್ ಮಾಡ್ಕೊಬಿಡಿ. ಅವಾಗ ಎಲ್ಲೂ ಬಿಚ್ಚಿ ಹೋಗೋದಿಲ್ಲ. ಆಮೇಲೆ ನೋಡಿ ಹಿಂಬದಿಯಿಂದ ಸೂಜಿ ದಾರನ ಎಳ್ಕೊಂಡು ಎಕ್ಸ್ಟ್ರಾ ಎರ್ಸ್ನ ಕಟ್ ಮಾಡ್ಕೊಂಬಿಡಿ. ಫಸ್ಟಿಗೆ ಇದೊಂದು ಸ್ಟೆಪ್ನಲ್ಲಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಸೀರೆ ಹಾಕಿದಾಗ ತುಂಬ ಬ್ರೈಟಾಗಿ ಕಾಣುತ್ತೆ. ನಾನಿಲ್ಲಿ ಗೋಲ್ಡನ್ ಕಲರ್ ಬೀಡ್ಸ್ ಮತ್ತು ಗೋಲ್ಡನ್ ಕಲರ್ ಜರಿ ಇದನ್ನು ತೊಗೊಂಡಿದ್ದಕ್ಕೆ ಸ್ವಲ್ಪ ಡಿಸೈನ್ ಹಿಂದೆ ಅನಿಸುತ್ತೆ. ಬಟ್ ನೀವು ಅದಕ್ಕೆ ಸ್ಯಾರಿಗೆ ಇದನ್ನು ಹಾಕಿದಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ನಾನು ಇದನ್ನು ಸ್ಯಾರಿಗೆ ಹಾಕಿ ತೋರಿಸ್ತೀನಿ ಈ ಡಿಸೈನ್ನ. ನೋಡಿ ಈ ರೀತಿ ನಾನು ಸಾಮಾನ್ಯ ಒಂದು 300 ಎಳೆ ಬರೋ ಹಾಗೆ ದಾರದಲ್ಲಿ ಬೇಬಿ ಕುಚ್ಚನ್ನ ಕಟ್ಟಿದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ಏನು ಡಿಸೈನ್ಸ್ನೇನು ಮಾಡಿಲ್ಲ, ಸಿಂಪಲ್ಲಾಗಿ ಬೇಬಿ ಕುಚ್ಚನ್ನ ಕಟ್ಟಿರೋವಂಥದ್ದು. ಬೇಕಾದ್ರೆ ಕುಚ್ಚನ್ನ ಡಬಲ್ ಕಲರಲ್ಲಿ ಕೂಡ ಕಟ್ಬೋದು. ನೋಡಿ ಡಿಸೈನ್ ಬಂದ್ಬಿಟ್ಟು ಈ ರೀತಿ ಬಂದಿದೆ. ತುಂಬಾ ಚೆನ್ನಾಗಿ ಕಾಣುತ್ತೆ, ಈಸಿಯಾಗಿದೆ, ತುಂಬ ಟೈಮ್ ಏನು ತೊಗೊಳೋದಿಲ್ಲ. ಈ ಡಿಸೈನ್ಗೆ 1 ಅವರಲ್ಲೇ ಮಾಡಿ ಮುಗಿಸ್ಬಿಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.